ಸಿದ್ದರಾಮಯ್ಯನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. 2028 ಚುನಾವಣೆಗೂ ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಸುರೇಶ್ ಅವರು. ಮತ್ತೆ ಎಲ್ಲಿದೆ ಗೊಂದಲ? ಆದ್ರೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರ ನಡೆ ನೋಡಿದ್ರೆ ಅವರೆಲ್ಲೋ ಸಿಎಂ ಆಗ್ಲೇಬೇಕು ಅನ್ನೋದು ಪಟ್ಟು ಹಿಡಿದಿದ್ದಾರೆ ಅಂತ ಅನ್ಸಲ್ಲ. ಈಗ ಆ ಥರ ಏನೇನೂ ಇಲ್ಲ. ಅವ್ರು ಅವತ್ತಿಂದ ದೇವ್ರ ಭಕ್ತರು. ಅವ್ರು ಡಿ.ಕೆ. ಶಿವಕುಮಾರ್ ಇವತ್ತಿಂದ ಅಲ್ಲ, ಹಿಂದೆಯಿಂದನೂ ಅವ್ರು ದೇವ್ರ ಭಕ್ತರು. ಅವಾಗ ದೇವಸ್ಥಾನ ಹೋಗ್ತಾನೆ ಇರ್ತಾರ ಅವ್ರು. ನವೆಂಬರ್ ಕ್ರಾಂತಿ ವಿಚಾರ ಯಾವ ಕಾರಣಕ್ಕೆ ಕ್ರಾಂತಿ ಇಲ್ವೇ ಇಲ್ಲ ರೀ. ಬಿಜೆಪಿ ಅವರು ಸೃಷ್ಟಿ ಮಾಡ್ಕೊಂಡಿರೋದು. ಬಿಜೆಪಿ ಅವರು ಸೃಷ್ಟಿ ಮಾಡ್ಕೊಂಡಿರೋದು. ಯಾವ ಕ್ರಾಂತಿನೂ ಇಲ್ಲ. ಮೊದಲೇ ಬಿಜೆಪಿ ಪಕ್ಷದಲ್ಲಿ ಇದೆಲ್ಲ ಇಂಟರ್ನಲ್ ಪ್ರಾಬ್ಲಮ್ ಅವ್ರದ್ದು. ಮುಂಚೆ 2-3 ಗುಂಪಿದೆ, ಈಗ 5 ಗುಂಪಾಗಿದೆ ಅವ್ರದ್ದು. ಏನೇಳಿ ಒಬ್ಬೊಬ್ರು ಮುಖಾನೇ ನೋಡಲ್ಲಂತೆ. ಜನಗಳು ಮಾಧ್ಯಮದವ್ರು ಬಂದರೆ ಸ್ವಲ್ಪ ಮಾತಾಡ್ಕೊಳ್ತಾರೆ. ಹೊರಗಡೆ ಎಲ್ಲ ನಾವು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಮುಖ ನೋಡೋಕೆ ಸಿದ್ಧ ಇಲ್ಲ. ಅಶೋಕ್ ಅವರು ವಿಜೇಂದ್ರ ಮುಖ ನೋಡೋಕೆ ತಯಾರಿಲ್ಲ, ವಿಜೇಂದ್ರ ಅವ್ರ ಮುಖ ನೋಡೋಕೆ ತಯಾರಿಲ್ಲ. ಒಂದು ಕಡೆ ಯತ್ನಾಳ್, ಒಂದು ಕಡೆ ಇವರು ನಮ್ಮ ಶಿವಮೊಗ್ಗ ಈಶ್ವರಪ್ಪ ಅವರು. ಸಿದ್ದರಾಮಯ್ಯನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. 2028 ಚುನಾವಣೆಗೂ ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಸುರೇಶ್ ಅವರು. ಮತ್ತೆ ಎಲ್ಲಿದೆ ಗೊಂದಲ? ಆದ್ರೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರ ನಡೆ ನೋಡಿದ್ರೆ ಅವರೆಲ್ಲೋ ಸಿಎಂ ಆಗ್ಲೇಬೇಕು ಅನ್ನೋದು ಪಟ್ಟು ಹಿಡಿದಿದ್ದಾರೆ ಅಂತ ಅನ್ಸಲ್ಲ. ಈಗ ಆ ಥರ ಏನೇನೂ ಇಲ್ಲ. ಅವ್ರು ಅವತ್ತಿಂದ ದೇವ್ರ ಭಕ್ತರು. ಅವ್ರು ಡಿ.ಕೆ. ಶಿವಕುಮಾರ್ ಇವತ್ತಿಂದ ಅಲ್ಲ, ಹಿಂದೆಯಿಂದನೂ ಅವ್ರು ದೇವ್ರ ಭಕ್ತರು. ಅವಾಗ ದೇವಸ್ಥಾನ ಹೋಗ್ತಾನೆ ಇರ್ತಾರ ಅವ್ರು. ನವೆಂಬರ್ ಕ್ರಾಂತಿ ವಿಚಾರ ಯಾವ ಕಾರಣಕ್ಕೆ ಕ್ರಾಂತಿ ಇಲ್ವೇ ಇಲ್ಲ ರೀ. ಬಿಜೆಪಿ ಅವರು ಸೃಷ್ಟಿ ಮಾಡ್ಕೊಂಡಿರೋದು. ಬಿಜೆಪಿ ಅವರು ಸೃಷ್ಟಿ ಮಾಡ್ಕೊಂಡಿರೋದು. ಯಾವ ಕ್ರಾಂತಿನೂ ಇಲ್ಲ. ಮೊದಲೇ ಬಿಜೆಪಿ ಪಕ್ಷದಲ್ಲಿ ಇದೆಲ್ಲ ಇಂಟರ್ನಲ್ ಪ್ರಾಬ್ಲಮ್ ಅವ್ರದ್ದು. ಮುಂಚೆ 2-3 ಗುಂಪಿದೆ, ಈಗ 5 ಗುಂಪಾಗಿದೆ ಅವ್ರದ್ದು. ಏನೇಳಿ ಒಬ್ಬೊಬ್ರು ಮುಖಾನೇ ನೋಡಲ್ಲಂತೆ. ಜನಗಳು ಮಾಧ್ಯಮದವ್ರು ಬಂದರೆ ಸ್ವಲ್ಪ ಮಾತಾಡ್ಕೊಳ್ತಾರೆ. ಹೊರಗಡೆ ಎಲ್ಲ ನಾವು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಮುಖ ನೋಡೋಕೆ ಸಿದ್ಧ ಇಲ್ಲ. ಅಶೋಕ್ ಅವರು ವಿಜೇಂದ್ರ ಮುಖ ನೋಡೋಕೆ ತಯಾರಿಲ್ಲ, ವಿಜೇಂದ್ರ ಅವ್ರ ಮುಖ ನೋಡೋಕೆ ತಯಾರಿಲ್ಲ. ಒಂದು ಕಡೆ ಯತ್ನಾಳ್, ಒಂದು ಕಡೆ ಇವರು ನಮ್ಮ ಶಿವಮೊಗ್ಗ ಈಶ್ವರಪ್ಪ ಅವರು. ಸಿದ್ದರಾಮಯ್ಯನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. 2028 ಚುನಾವಣೆಗೂ ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಸುರೇಶ್ ಅವರು. ಮತ್ತೆ ಎಲ್ಲಿದೆ ಗೊಂದಲ? ಆದ್ರೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರ ನಡೆ ನೋಡಿದ್ರೆ ಅವರೆಲ್ಲೋ ಸಿಎಂ ಆಗ್ಲೇಬೇಕು ಅನ್ನೋದು ಪಟ್ಟು ಹಿಡಿದಿದ್ದಾರೆ ಅಂತ ಅನ್ಸಲ್ಲ. ಈಗ ಆ ಥರ ಏನೇನೂ ಇಲ್ಲ. ಅವ್ರು ಅವತ್ತಿಂದ ದೇವ್ರ ಭಕ್ತರು. ಅವ್ರು ಡಿ.ಕೆ. ಶಿವಕುಮಾರ್ ಇವತ್ತಿಂದ ಅಲ್ಲ, ಹಿಂದೆಯಿಂದನೂ ಅವ್ರು ದೇವ್ರ ಭಕ್ತರು. ಅವಾಗ ದೇವಸ್ಥಾನ ಹೋಗ್ತಾನೆ ಇರ್ತಾರ ಅವ್ರು. ನವೆಂಬರ್ ಕ್ರಾಂತಿ ವಿಚಾರ ಯಾವ ಕಾರಣಕ್ಕೆ ಕ್ರಾಂತಿ ಇಲ್ವೇ ಇಲ್ಲ ರೀ. ಬಿಜೆಪಿ ಅವರು ಸೃಷ್ಟಿ ಮಾಡ್ಕೊಂಡಿರೋದು. ಬಿಜೆಪಿ ಅವರು ಸೃಷ್ಟಿ ಮಾಡ್ಕೊಂಡಿರೋದು. ಯಾವ ಕ್ರಾಂತಿನೂ ಇಲ್ಲ. ಮೊದಲೇ ಬಿಜೆಪಿ ಪಕ್ಷದಲ್ಲಿ ಇದೆಲ್ಲ ಇಂಟರ್ನಲ್ ಪ್ರಾಬ್ಲಮ್ ಅವ್ರದ್ದು. ಮುಂಚೆ 2-3 ಗುಂಪಿದೆ, ಈಗ 5 ಗುಂಪಾಗಿದೆ ಅವ್ರದ್ದು. ಏನೇಳಿ ಒಬ್ಬೊಬ್ರು ಮುಖಾನೇ ನೋಡಲ್ಲಂತೆ. ಜನಗಳು ಮಾಧ್ಯಮದವ್ರು ಬಂದರೆ ಸ್ವಲ್ಪ ಮಾತಾಡ್ಕೊಳ್ತಾರೆ. ಹೊರಗಡೆ ಎಲ್ಲ ನಾವು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಮುಖ ನೋಡೋಕೆ ಸಿದ್ಧ ಇಲ್ಲ. ಅಶೋಕ್ ಅವರು ವಿಜೇಂದ್ರ ಮುಖ ನೋಡೋಕೆ ತಯಾರಿಲ್ಲ, ವಿಜೇಂದ್ರ ಅವ್ರ ಮುಖ ನೋಡೋಕೆ ತಯಾರಿಲ್ಲ. ಒಂದು ಕಡೆ ಯತ್ನಾಳ್, ಒಂದು ಕಡೆ ಇವರು ನಮ್ಮ ಶಿವಮೊಗ್ಗ ಈಶ್ವರಪ್ಪ ಅವರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.